ನಯವಾಗಿ, ನಾಜೂಕಾಗಿ, ಮೃದುವಾಗಿ ಮಾತನಾಡುತ್ತಾ ಎಂದೂ ಕರ್ತವ್ಯಕ್ಕೆ ಬೆನ್ನು ತೋರಿಸದೆ ನಿವೃತ್ತಿಯವರೆಗೂ ಕರ್ತವ್ಯವನ್ನು ಪ್ರೀತಿಯಿಂದಲೇ ಮಾಡಿದ PSI ಎಂದರೆ ಅದು ಬಳಗಾನೂರು ಠಾಣೆಯ ವೀರೇಶ್ ರವರು ಎಂದು ಸಿಂಧನೂರು ಉಪವಿಭಾಗದ ಉಪಾಧೀಕ್ಷಕ BS ತಳವಾರ್ ರವರು ವೀರೇಶ್ ರವರ ಕರ್ತವ್ಯ ನಿಷ್ಠೆ, ಅದರ ಮೇಲಿನ ಪ್ರೀತಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಮಂಗಳವಾರ ಸಂಜೆ ಬಳಗಾನೂರು ಠಾಣೆಯ PSI ವೀರೇಶ್ ರವರು ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ ಅವರು ವೀರೇಶ್ ರವರ ಕರ್ತವ್ಯದ ಬಗೆಗಿನ ಪ್ರೀತಿಯನ್ನು ಹೊಗಳಿದರು. ಈ ಸಂದರ್ಭದಲ್ಲಿ ಬಳಗಾನೂರಿನ ಹಾಗೂ ಠಾಣಾ ವ್ಯಾಪ್ತಿಯ ನಾಗರಿಕರು, ಮುಖಂಡರು, ಪಟ್ಟಣ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರು ಮೆಚ್ಚಿನ PSI ರವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಳಗಾನೂರು ಆರಕ್ಷಕ ಠಾಣೆಯ PSI ಯರಿಯಪ್ಪ ಹಾಗೂ ಸಿಬ್ಬಂದಿ ವರ್ಗದವರು, ಪಟ್ಟಣದ ನಾಗರಿಕರು, ಅಭಿಮಾನಿಗಳು, ಹಿತೈಷಿಗಳು ಅಪಾರ ಸಂಖ್ಯೆಯಲ್ಲಿ ನೆರೆದು ಅವರ ಸೇವೆಯನ್ನು ನೆನೆದರು. ನಾವಷ್ಟೇ ಆರಾಮಿದ್ರೆ ಸಾಕು ಅಂತಂದು ಹೇಳ್ತೀವಲ್ಲ, ಇದು ಮೂರ್ಖತನದ ಪರಮಾವಧಿ. ನಾಗರಿಕರು ಯಾವಾಗ ಎಚ್ಚೆತ್ತುಕೊಳ್ತಾರ ಅವಾಗ ಅಪರಾಧಗಳು ಕಡಿಮೆ ಆಗ್ತಾವ. ಅವ್ರ ಮೇಲೆ ಭಾರ ಇಟ್ಟುಬಿಟ್ಟಿವಿ ಅಂತ ಹೇಳಿದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರ, ಅಲ್ಲಲ್ಲಿ ಪೊಲೀಸರ ಮೇಲೆ ಹಲ್ಲೆಗಳಾಗ್ತವ, ಪೊಲೀಸರ ಹತ್ಯೆಗಳಾಗ್ತವ. ಈ ತರದ ಪರಿಸ್ಥಿತಿಯೊಳಗ ಅವರು ಪೊಲೀಸರ ಯಾಕೆ ಬರ್ತಾರ? ನಾವೇ ಅವ್ರಿಗೆ ರಕ್ಷಣೆ ಕೊಡ್ಲಿಲ್ಲ, ನಾವೇ ಅವ್ರಿಗೆ ಗೌರವ ಕೊಡ್ಲಿಲ್ಲ, ಕೊಲ್ಲಕತ್ತೀವಿ ಅಂತ ಹೇಳಿದ್ರ ಅವ್ರು ಯಾಕೆ ಧೈರ್ಯದಿಂದ ಕಾಕಿ ಬಟ್ಟೆ ಹಾಕೊಂಡು ನಮ್ಮ ರಕ್ಷಣೆಗೆ ಬರ್ತಾರ? ಅವ್ರು ಯಾಕೆ ಅವರಿಗೆ ಬೇಡ್ಕೊಂಡಾರ? ಈ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದ. ಈ ಮರಳು ಮಾಫಿಯಾ ಮತ್ತೆ ಮರಳು ಮಾಫಿಯಾ, ಇಸ್ಪಿಟ್ಟು, ಜೂಟು ಮುಂತಾದವುಗಳೆಲ್ಲ ಜಗಳ ಜೂಟಿ ಮಾಡಕತ್ತೀವಲ್ಲ, ಒಂದು ಯೋಚನೆ ಮಾಡ್ರಿ ನೀವು. ನಾವಷ್ಟೇ ಅವರಷ್ಟೇ ರಕ್ಷಣೆ ಮಾಡೋದು ನಾವು ಮಾಡಬಾರ್ದು. ನಮ್ಮಷ್ಟಕ್ಕೆ ನಾವು ಮಣ್ಣು ತೋಚಿದ್ರಿ, ಮರಳು ತೋಚಿದ್ರಿ, ಎಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದ್ವಿ, ಕೊಲೆ ಸುಲಿಗೆ ಎಲ್ಲ ಅಂತಂದು ಹೇಳಿದ್ರ ಕೋಟಿಗಟ್ಟಲೆ ರೊಕ್ಕ ಸಂಪಾದಿಸಿ ಚಂದ್ರಲೋಕದಾಗ ಹೋಗಿ ಮನಿ ಮಾಡಕ್ ಆಗ್ತದ ನಿಮಗ? ಆಗದಲ್ಲ. ಇದೇ ಭೂಮಿ ಮೇಲೆ ಬದುಕಬೇಕಲ್ಲ. ನಾವೇನೋ ಒಂದು ಗಂಡ ಗುಂಡಿ ಮಾಡಿ ರೊಕ್ಕ ಕಳಿಸಿ ನಿಮ್ಮ ಮಕ್ಕಳಿಗೆ 100 ಎಕರೆ ಹೊಲ ಮಾಡಿ ಸತ್ತೋಗ್ತೀವಿ ಅಂತಂದು ಹೇಳ್ತಂದ್ರ ನಿಮ್ಮ ಮಕ್ಕಳನ್ನ ಮುಂದೆ ಇದೇ ಕೆಟ್ಟ ವಾತಾವರಣದೊಳಗ ಭ್ರಷ್ಟಾಚಾರ ದಶಕಂಠನಾಗಿ ಮೆರಿತಕ್ಕಂಥ ಈ ಸಮಾಜದೊಳಗೆ ಬಿಟ್ಟು ಹೋಗಕತ್ತೀರಲ್ಲ, ನಿಮ್ಮನ್ನ ನೋಡಿದ್ರೆ ನಿಮ್ಮ ಮಕ್ಕಳನ್ನು ಸುಮ್ಮನೆ ಬಿಡ್ತಾರ ಮಂದಿ. ಅವ್ರ ಆರೋಗ್ಯವಾಗಿ ಬದುಕ್ತಾರೆ. ನೀವು 100 ಎಕರೆ ಹೊಲವನ್ನು ನಿಮ್ಮ ಮಗ ಕೊಡಬಹುದು. ಮುಂದೆ ನಿಮ್ಮ ಮಕ್ಕಳು ಈ ಒಂದು ನರಕದಲ್ಲಿ ವಾಸ ಮಾಡುವುದಕ್ಕೆ ನೀವು ಬಿಟ್ಟು ಹೋಗಕತ್ತೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಕತ್ತಿಲ್ಲ. ಅದಕ್ಕಾಗಿನೇ ಆರಕ್ಷಕರೊಂದಿಗೆ ನಾವು ಆರಕ್ಷಕರಾಗಿ ನಮ್ಮ ಸ್ವಾಭಿಮಾನದಿಂದ ನಮ್ಮ ಅರ್ಥ ಮಾಡಿಕೊಂಡು ಯಾವುದನ್ನ ನಾವು ನಾಶ ಮಾಡಕತ್ತೀವಿ, ಈ ದೇಶ ಯಾರ್ದು, ಈ ಊರು ಯಾರ್ದು, ಈ ಹಳ್ಳ ಯಾರ್ದು, ಈ ರಸ್ತೆ ಯಾರ್ದು, ನಮಗೇನ್ ಜವಾಬ್ದಾರಿ ಐತಿ ಎಂಬುದನ್ನ ಮಾಡಿಕೊಳ್ಳಾರ್ದೆ ಬರೇ ಅರ್ಕಂಡು ತಿಂತಕ್ಕಂಥ ನಾಯಿಗಳೇ ಆದ್ವಿ ಅಂತಂದ್ರ ಯಾರು ಬಂದ್ರೆ ಏನ್ ಮಾಡಕ್ಕಾಗ್ತ? ಕಾನೂನನ್ನ ರೊಕ್ಕ ಕೊಟ್ಟು ಕೊಂಡುಕಾಕತ್ತಾರ. ಮತ್ತೆ ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೊಂಡುಕೊಳ್ಳಕತ್ತಿಬಿಟ್ಟಾರ. ಅವ್ರನ್ನ ಕೊಂಡುಕೊಂಡ್ರಿ, ಎಲ್ಲವನ್ನು ಕೊಂಡುಕೊಂಡ್ರಿ, ವಾತಾವರಣ ಕೊಂಡುಕೊಳ್ಳಕ್ಕಾಗ್ತದ? ಕೇರಳದೊಳಗ ಗುಡ್ಡ ಕುಸಿದು 1000 ಜನ 100 ಜನ ಸತ್ರು, ಎಲ್ಲ ಕಡೆಗೆ ಜಲಪ್ರಳಯ ಆಗಕತ್ತದ. ಯಾವ್ದು ಶಾಸ್ತಿ ಕೊಡ್ತದ ನಮಗ ಅಂತದೆ? ಕಾನೂನನ್ನು ನೀವು ಮಳೆ ಮಾಡಬಹುದು, ಕಣ್ಣಾಗ ಮಣ್ಣು ಹಾಕಬಹುದು, ಅಧಿಕಾರಿಗಳನ್ನು ಕಂಡುಕೊಳ್ಳಬಹುದು, ಆದ್ರೆ ದೇವರನ್ನ ನಿಸರ್ಗವನ್ನು ಕಂಡುಕೊಳ್ಳಕ್ಕಾಗಲ್ಲ. ಅದು ಜಡ್ಜ್ಮೆಂಟ್ ಗೆ ನೀವೆಲ್ಲರೂ ತಲೆ ಬಾಗಲೇಬೇಕಾಗ್ತದ.
ಅದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ತರದ ಸಭೆ ಸಮಾರಂಭಗಳಿಗೆ ಅವರಿಗೆ ಗೌರವ ಕೊಡಕತ್ತೀವಿ ಅಂತ ಅನ್ಕೊಂಡಿರೋ ನಿಮ್ಮಷ್ಟಕ್ಕೆ ನೀವು ಅದು ಸಾರ್ಥಕ ಆಗ್ತದ. ಸುಮ್ಮನೆ ಆಷಾಢ ಪೂಜೆ ತೆರಳ ಬಂದು ಸನ್ಮಾನ ಮಾಡಿದ್ವಿ, ಒಳ್ಳೆ ರೀತಿಯಿಂದ ಹೊಗಳಿದ್ವಿ, ಓದಿ ಮನೆಗೆ ಬಂದ್ಕೊಂಡು ಮಕ ಮುಟ್ಟಿವಿ ಅಂತ ಹೇಳಿದ್ರ ಈ ದೇಶವನ್ನ ಈ ಊರನ್ನ ರಕ್ಷಣೆ ಮಾಡಬೇಕಾದವ್ರು ಯಾರು? ಅವರೊಂದಿಗೆ ನಾವು ಕೂಡ ಸೇರಿದಾಗ ಮಾತ್ರ ಏನಾಗುತ್ತಾ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಅದಕ್ಕಾಗಿ ಇಂತಹ ಕೆಲಸಗಳನ್ನ ಹೆಚ್ಚು ಮಾಡೋಣ. ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. 1993 ಪೊಲೀಸ್ ಸೇವೆಗೆ ಸೇರಿದ್ದು, ತದನಂತರ 5ನೇ ತಿಂಗಳಿನಿಂದ 5ನೇ ತಿಂಗಳಿಂದ ಯಡಗೆರೆ ಠಾಣೆಗೆ ಪೋಸ್ಟಿಂಗ್ ಆಯಿತು. ಅವಾಗ ಅಲ್ಲಿ ಸ್ವಲ್ಪ ನಕ್ಸಲ್ ಪ್ರಭಾವ ಇತ್ತು. ಅವಾಗ ಎಲ್ಲರೂ ಹಿಂಗೆ ಯಡಗೆರೆಗೆ ಆಗದ ಅಲ್ಲಿ ಹಂಗಾದ ಹಿಂಗಾದ ಅಂತೇಳಿ ನಮಗೆಲ್ಲ ಭಯಪಡಿಸಿದ್ರು. ನೈಟ್ ಎಲ್ಲ ರೈಫಲ್ ಲೋಡ್ ಮಾಡ್ಕೊಂಡು ಬೆಳತನ ಇರಬೇಕು, ಆ ಥರ ಇತ್ತು ಅವಾಗ ಒಂದು ಪರಿಸ್ಥಿತಿ. ಅದಕ್ಕೆ ಮುಂಚೆ ಒಂದು ಘಟನೆ ನಡೆದಿತ್ತು, ಅದರಿಂದ ಇಲ್ಲಿ ಸ್ವಲ್ಪ ಕ್ರಿಟಿಕಲ್ ಇತ್ತು. ಹಾಗಾಗಿ ಅಲ್ಲಿ ಸಮಸ್ಯೆ, ನಾವು ರಾತ್ರಿ ಎಲ್ಲೇ ಹೋದ್ರು PS ಅವರು ನಾವು ಠಾಣೆಗೆ ಬಂದು ರಾತ್ರಿ ಕಾಣ್ಬೇಕು, ನೀವು ಅಲ್ಲಿ ಹಳ್ಳಿಯಲ್ಲಿ ವಸತಿ ಮಾಡಬಾರ್ದು ಅಂತೇಳಿ ಹೇಳ್ತಿದ್ರು. ನಮ್ಮ ಸುರೇಶ್ ಲೆಕ್ಚರರ್ ಹೇಳಿದ್ರು, ಬಳಗಾನೂರು ಠಾಣೆ ಅಂದರೆ ಟ್ರಾನ್ಸ್ಫರು ಪ್ರಮೋಷನ್ ಅಂತ ಹೇಳ್ಕೊಂಡು. ಹಂಗೇನಿಲ್ಲ, ಈಗೆಲ್ಲ ಸಾಕಷ್ಟು ಅಧಿಕಾರಿಗಳು ಬರ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳ ಸಂಖ್ಯೆನೂ ಜಾಸ್ತಿ ಮಾಡಿದ್ದಾರೆ. ಇವಾಗ ಒಂದು ಸ್ಟೇಷನ್ನಲ್ಲಿ PS ಒಬ್ಬರೇ ಇರ್ತಾ ಇದ್ರು, ಈಗ 2-3 ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಈಗ ಇನ್ವೆಸ್ಟಿಗೇಷನ್ ತನಿಖೆ PS ಅಂತ ಬರ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಆಲ್ ಪ್ರಮೋಟಿವ್ ಇರ್ತಾರೆ. ಆಮೇಲೆ ಅವರು ಸಾಮಾನ್ಯವಾಗಿ ವಯೋ ನಿವೃತ್ತಿ ಅಂಚಿನಲ್ಲಿ ಇರ್ತಾರೆ. ಹೀಗಾಗಿ ವಯೋ ನಿವೃತ್ತಿಗಳು ಎಲ್ಲ ಠಾಣೆಯಲ್ಲಿ ಆಗ್ತಾ ಇರ್ತವೆ. ವೀರೇಶ್ ಅವರು, ನಾನೀಗ ಬಂದು 1 ವರ್ಷ ಆಯಿತು, ನಂತರ ಅವರು ಇಲ್ಲಿಗೆ PS ಆಗಿ ಬಂದರು. ತಾವೆಲ್ಲರೂ ಹೇಳ್ತಾ ಇರುವಾಗೆ ಅತಿ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವ್ರು ಮಾತಾಡೋದ್ರಲ್ಲೇ ನೋಡ್ತು, ಸ್ವಲ್ಪೇ ಮಾತಾಡೋದು, ಅದೇ ಲೋ ವಯಸ್ಸನೇ. ಆದರೆ ಎಲ್ಲರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿದ್ರು. ನಾವೆಲ್ಲ ಈಗಿನ ಅಧಿಕಾರಿಗಳು ಹೊಸ, ನಮ್ದೊಂದೇ ಇಲಾಖೆಂತಲ್ಲ, ಎಲ್ಲ ಹೊಸ ಹುಡುಗರು ಬರ್ತಾ ಇದ್ದಾರೆ. ಅವ್ರಿಗೇನಂದ್ರೆ ಬೇಗ ಯಾವ ನಮ್ಮ ಕರ್ತವ್ಯ ಇತ್ತು, ಯಾವ ನಮ್ಮ ಮನೆಗೆ ಓಡೋದು ಅಂತ ಹೇಳ್ತಾ ಇರ್ತಾರೆ. ಹೆಚ್ಚಿನ ಕರ್ತವ್ಯ ಸಿಕ್ಕರೆ ಮಾಡೋಕ್ಕಾಗಲ್ಲ. ಹಿಂದಿನ ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗಲಿ 1 ದಿನ 2 ದಿನ ಕಂಟಿನ್ಯೂ ನಿಲ್ಲಂದ್ರೂ ನಿಲ್ತಾ ಇದ್ರು. ಆ ಥರ ತಾಕತ್ತಿತ್ತು ಅವಾಗ. ಆಮೇಲೆ ಅಷ್ಟು ಪೇಷನ್ಸ್ ಇತ್ತು. ಆ ಥರ ಒಂದು ಎನ್ವೈರ್ಮೆಂಟಲ್ಲಿ ಅವರು ಬೆಳೆದು ಬಂದಂಥವ್ರು. ಹೆಂಗಂದ್ರೆ ಒಂದ್ಸಲ ಯಾವುದೋ ಎಲೆಕ್ಷನ್ ಡ್ಯೂಟಿ ಹೋಗ್ಲಿ ಏನಾಗಲಿ, ಬೆಳಗ್ಗಿಂದ ಸಾಯಂಕಾಲ ಅವರು ನಿಲ್ಲುವಂತ ತಾಕತ್ತಿತ್ತು. ಇದನ್ನ ಬೆಳೆಸ್ಕೊಂಡು ಬಂದು ಈಗಲೂ ಕೂಡ ವಯೋ ನಿವೃತ್ತಿ ಆಗ್ತಿರೋದ್ರು ಕೂಡ ಲಾಸ್ಟ್ ಡೇವರೆಗೂ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಯಾವಾಗಲೂ ಅವ್ರ L&O PS ಇಲ್ದಾಗ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿ, ಸರ್ ಈ ಥರ ಆಗಿದೆ, ಇಂತಿಂಥ ಕೇಸ್ಗಳಾಗಿದ್ದಾವೆ ಅಂತ ನಿಯತ್ತಿನಿಂದ ಫೋನ್ ಮಾಡ್ತಾ ಇದ್ರು. ಅಷ್ಟೇ ಕೂಡ ರಾತ್ರಿ ನೈಟ್ ರೌಂಡ್ ಅಂದ್ರೆ ಇವರು ನಮ್ಮಲ್ಲಿ ಆಕ್ಟಿವಿಟಿ ಗ್ರೂಪ್ ಅಂತ ಇರ್ತದೆ, ರಾಯಚೂರು ಡಿಸ್ಟಿಕ್ ಆಕ್ಟಿವಿಟಿ ಗ್ರೂಪ್ ಅಲ್ಲಿ ನಾವು ನೈಟ್ ರೌಂಡ್ ಹೋದ್ರೆ ಅದರಲ್ಲಿ ಫೋಟೋ ತೆಗೆದು ಫೋಟೋ ಹಾಕ್ಬೇಕಾಗ್ತದೆ. ಪ್ರತಿಯೊಂದರಲ್ಲಿ ಒಂದು 3-4 ಜನ ಇದ್ರು ಸೀನಿಯರ್ಸ್, ಪಕ್ಕ ಫೋಟೋಗಳು ಇರ್ತದ್ದು. 5 ಗಂಟೆವರೆಗೂ ಅವ್ರದ್ದು ಫೋಟೋ ಇದರಲ್ಲಿ ಆಕ್ಟಿವಿಟಿ ಗ್ರೂಪ್ ಅಲ್ಲಿ, ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತಾ ಇತ್ತು. ಆ ತರ ಕರ್ತವ್ಯಕ್ಕೆ ಅವರು ಒಂದು ಪ್ರೀತಿ ತೋರಿಸಿದವರು.